ಹಲೋ ಗೆಳೆಯರಿ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಚಾನಲಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇರೋ ರೆಸಿಪಿ ಬಂದು ಇದು ಎಲ್ಲರಿಗೂ ಮೋಸ್ಟ್ ಫೇವ್ರೇಟ್ ಆದ ರೆಸಿಪಿ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ತುಂಬಾ ಫೇವ್ರೇಟ್ ಆದಂತಹ ಮ್ಯಾಂಗೋ ಐಸ್ ಕ್ರೀಮ್. ಕೇವಲ 5 ನಿಮಿಷ ಇದ್ದರೆ ಸಾಕು ಈ ಐಸ್ ಕ್ರೀಮ್ನ ರೆಡಿ ಮಾಡ್ಬೋದು. ಅಂದರೆ ಫ್ರೀಸ್ ಆಗೋದಕ್ಕೆ ಟೈಮ್ ಆಗುತ್ತೆ ಬಿಡಿ, ಪ್ರಿಪೇರ್ ಮಾಡೋದಕ್ಕಂತೂ 5 ನಿಮಿಷ ಸಾಕು. ಸೊ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆದಷ್ಟು ಹಾಲನ್ನ ತೊಗೊತಾ ಇದ್ದೀನಿ. ಕಾಯಿಸಿ ಹಾಸಿರುವಂತಹ ಹಾಲು. ಅದೇ ಕಪ್ಪಲ್ಲಿ 1 ಕಪ್ ಅಷ್ಟು ಫ್ರೆಶ್ ಕ್ರೀಮ್ನ ತೊಗೊತಾ ಇದ್ದೀನಿ. ಹಾಗೂ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮಾವಿನ ಹಣ್ಣು ತೊಗೊತಾ ಇದ್ದೀನಿ. ಮಾವಿನ ಹಣ್ಣು ನೋಡಿ ಚೆನ್ನಾಗಿ ಹಣ್ಣಾಗಿರುವಂಥದ್ದು ತೊಗೊಳ್ಳಿ. ಅದನ್ನು ಕೂಡ 1 ಕಪ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮಾವಿನ ಹಣ್ಣು ಚೆನ್ನಾಗಿ ಹಣ್ಣಾಗಿ ಹಾಗೂ ತುಂಬ ಸ್ವೀಟ್ ಆಗಿರೋದು ನೋಡಿ ತಗೊಳ್ಳಿ, ಆವಾಗ ನೀವು ಮಾಡುವಂತಹ ಐಸ್ ಕ್ರೀಮ್ ಚೆನ್ನಾಗಿ ಬರುತ್ತೆ. ಇವಾಗ ನಾನು 1 ಕಪ್ ಆದಷ್ಟು ಹಾಲು ಪೌಡರ್ನ ಅಂದರೆ ಮಿಲ್ಕ್ ಪೌಡರ್ನ ತೊಗೊತಾ ಇದ್ದೀನಿ. ಹಾಗೂ 1 ಟೇಬಲ್ ಸ್ಪೂನ್ ಆದಷ್ಟು ಕಂಡೆನ್ಸ್ ಮಿಲ್ಕ್ ತೊಗೊತಾ ಇದ್ದೀನಿ. ಕಂಡೆನ್ಸ್ಡ್ ಮಿಲ್ಕ್ ನೀವು ಬೇಕಿದ್ರೆ ತೊಗೊಬೋದು, ಇಲ್ಲೆಲ್ಲ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೂ ಒಂದು ಅರ್ಧ ಕಪ್ ಆದಷ್ಟು ಸಕ್ಕರೆ ಹಾಕ್ಕೊಂಡು ಇವಾಗ ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸಕ್ಕರೆನ ನೋಡ್ಕೊಂಡು ಹಾಕ್ಕೊಳ್ಳಿ. ಮಾವಿನ ಹಣ್ಣು ತುಂಬ ಸಿಹಿಯಾಗಿದ್ದರೆ ಸಕ್ಕರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಅಥವಾ ಸಿಹಿ ಸ್ವಲ್ಪ ಕಡಿಮೆ ಇದ್ದರೆ ಸಕ್ಕರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದೇ ಥಿಕ್ನೆಸ್ಸಲ್ಲಿ ಇರಬೇಕು. ನೀವು ಇನ್ನೂ ಇದಕ್ಕೆ ಹಾಲು ಅಥವಾ ನೀರೇನಾದರೂ ಹಾಕಕ್ಕೆ ಹೋಗಿದ್ದೀರಿ ಅಂದರೆ ಇನ್ನೂ ತೆಳುವಾಗಿಬಿಟ್ಟಿದೆ ಅಂದರೆ ನೀವು ಮಾಡುವಂತಹ ಐಸ್ ಕ್ರೀಮ್ ಚೆನ್ನಾಗಿ ಬರೋದಿಲ್ಲ. ನೀವು ಎಲ್ಲ ಇಂಗ್ರೀಡಿಯೆಂಟ್ನು ಸಹ ಸೇಮ್ ಇದೇ ಮೆಷರ್ಮೆಂಟಿಂದ ಅಥವಾ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿದ್ದೀರ ಅಂದರೆ ನಿಮ್ಮ ಐಸ್ ಕ್ರೀಮ್ ಹೊರಗಡೆ ಸಿಗುವಂತಹ ಫ್ಲೇವರ್ನೇ ಕೊಡುತ್ತೆ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡಿ, ಇವಾಗ ಇದನ್ನ ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಉಳಿದಿರುವಂತಹ ಐಸ್ ಕ್ರೀಮ್ ಮಿಕ್ಸ್ಚರ್ನ ಇನ್ನೊಂದು ಚಿಕ್ಕ ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನ ಒಂದು 7-8 ಗಂಟೆ ಕಾಲ ಅಷ್ಟು ಫ್ರಿಜ್ಜಲ್ಲಿ ರೆಫ್ರಿಜರೇಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ರೆಫ್ರಿಜರೇಟಲ್ಲಿ ಇಟ್ಕೊಂಡು ಫ್ರೀಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೋಡೋದಕ್ಕೆ ನ್ಯಾಚುರಲ್ ಕಲರ್ ಆಗಿ ಏನೂ ಎಕ್ಸ್ಟ್ರಾ ಕಲರ್ನ ಆ್ಯಡ್ ಮಾಡ್ದಿರೇ ನೋಡೋದಕ್ಕೆ ಅಂತೂ ಐಸ್ ಕ್ರೀಮ್ ತುಂಬ ಚೆನ್ನಾಗಿ ಕಾಣ್ತಿದೆ ಅಲ್ವಾ. ನೋಡಿ, 7-8 ಗಂಟೆ ರೆಫ್ರಿಜರೇಟರಲ್ಲಿ ಇಟ್ಟು ಹೊರಗಡೆ ತೊಗೊಂಡಿದ್ದೀನಿ. ಇವಾಗ ಈ ಐಸ್ ಕ್ರೀಮ್ ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು ನೋಡಿ, ನಮಗೆ ಹೊರಗಡೆ ಸಿಗುವಂತಹ ಐಸ್ ಕ್ರೀಮ್ ಥರನೇ ಟೆಕ್ಸ್ಚರ್ ಇದೆ ಅಲ್ವಾ. ಚಿಕ್ಕ ಮಕ್ಕಳಿಗೆ ನೀವು ಮನೆಯಲ್ಲೇ ಈ ರೀತಿ ಐಸ್ ಕ್ರೀಮ್ ಮಾಡಿಕೊಟ್ಟಿದ್ದೀರ ಅಂದರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು. ಸೇಮ್ ಹೊರಗಡೆ ನಮಗೆ ಮಾರ್ಕೆಟಲ್ಲಿ ಸಿಗುವಂತಹ ಐಸ್ ಕ್ರೀಮ್ ಥರನೇ ಇದೆ. ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇವಾಗ ಇದನ್ನ ಬೇರೆ ಬೌಲಿಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊತಾ ಇದ್ದೀನಿ. ಬಾಯಲ್ಲಿ ಇಟ್ಕೊಂಡ್ರೆ ಕರಗೋ ಥರ, ಮೌತ್ ಮೆಲ್ಟಿಂಗ್ ಥರ ಸಿಕ್ಕಾಪಟ್ಟೆ ರುಚಿಯಾಗಿತ್ತು ಐಸ್ ಕ್ರೀಮ್ ಅಂತೂ. ಇವಾಗ ಇದ್ರ ಮೇಲೆ ಒಂದು ಸ್ವಲ್ಪ ಗಾರ್ನಿಷಿಂಗೋಸ್ಕರ ಡ್ರೈ ಫ್ರೂಟ್ಸ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ತಿನ್ನೋವಾಗಂತೂ ಬಾಯಲ್ಲಿ ಇಟ್ಕೊಂಡ್ರೆ ಕರಗೋಗ್ಬಿಡ್ತಾಯಿತ್ತು, ಆ ರೀತಿ ಮೌತ್ ಮೆಲ್ಟಿಂಗ್ ಆಗಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.